ಸ್ಟೂಡೆಂಟ್ಸ್ ಅಕೌಂಟ್ಸ್ ಕಲಿಯಕ್ ಆಗಲ್ಲಪ್ಪ ತುಂಬಾ ಕಷ್ಟ ಅನ್ನೋರ್ಗೆ ತುಂಬಾ ಸಿಂಪಲ್ ಸ್ಟೆಪ್ಸ್ ಒಂದಿಗೆ ನಾನು ಶ್ವೇತಾ ಸನ್ಶೈನ್ ಅಕಾಡೆಮಿ ಕಡೆಯಿಂದ ಸೆಕೆಂಡ್ PUC ಕಾಮರ್ಸ್ ಮಕ್ಕಳಿಗೆ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ಚಾಪ್ಟರ್ ನಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಲೆಜರ್ ಅಕೌಂಟ್ ಪ್ರಿಪೇರ್ ಮಾಡಕ್ಕೆ ಟೋಟಲ್ ನಿಮ್ಗೆ 4 ಕೇಸಸ್ ಇದೆ ಅಂತ ಹೇಳಿದೀವಿ. ಆ 4 ಕೇಸಸ್ ನಲ್ಲಿ ಪ್ರಾಬ್ಲಮ್ಸ್ ಲೆಜರ್ ಅಕೌಂಟ್ಸ್ ಈಚ್ ಅಂಡ್ ಎವ್ರಿ ಕೇಸಸ್ ನಲ್ಲೂ ನಿಮ್ಗೆ ಸಪರೇಟ್ ಲೆಜರ್ ಅಕೌಂಟ್ ನ ಮಾಡಿ ನಾನು ನಿಮ್ಗೋಸ್ಕರ ಅಪ್ಲೋಡ್ ಮಾಡಿದೀನಿ. ಸೊ ಈಗ ವೇಟ್ ಮಾಡ್ತಾ ಇದ್ದೀರಾ ಯಾವ ಕೇಸ್ ಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಆದ್ರೆ ಒಂದ್ ಕಂಡೀಷನ್ ಏನಂತ ಹೇಳಿದ್ರೆ ನೀವು ಕಂಪ್ಲೀಟ್ ವಿಡಿಯೋಸ್ ನೋಡಿದಾಗ ಮಾತ್ರನೇ ನಾನು ನಿಮ್ಗೆ ಕೊಡೋಂತ ಸ್ಟೆಪ್ಸ್ ಇರ್ಬೋದು ಅದೆಲ್ಲ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೀವು ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗೋದಿಲ್ಲ, ಎಲ್ಲೋ ಒಂದ್ ಕಡೆ ಡೌಟ್ ಫೀಲ್ ಆಗುತ್ತೆ. ಸೊ ಲಿಟಲ್ ಬಿಟ್ ಆಫ್ ಪೇಷನ್ಸ್ ನ ಇಟ್ಕೊಂಡು ಕಂಪ್ಲೀಟ್ ವಿಡಿಯೋನ ನೋಡಿ. ನಾನು ಏನ್ ಒಂದೊಂದ್ ಕೇಸ್ ಅಲ್ಲಿ ಒಂದೊಂದ್ ಪ್ರಾಬ್ಲಮ್ ನ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಅದ್ರ ರಿಲೇಟೆಡ್ ಕ್ವೆಶನ್ಸ್ ನ ನೀವು ಸಾಲ್ವ್ ಮಾಡಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಡೌಟ್ಸ್ ಬಂತು, ನೀವು ಸಾಲ್ವ್ ಮಾಡ್ತಾರೆ ಬೇರೆ ಪ್ರಾಬ್ಲಮ್ಸ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗ್ತಾ ಇಲ್ಲ, ಏನೇ ಡೌಟ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಹಾಕೋದ್ರಿಂದ ನಿಮ್ಮೆಲ್ಲ ಡೌಟ್ಸ್ ನಾನು ಕ್ಲಾರಿಫೈ ಮಾಡ್ತೀನಿ. ಸೊ ಹಾಗಾದ್ರೆ ನಾವೀಗ ಕ್ಲಾಸ್ ಸ್ಟಾರ್ಟ್ ಲೆಜರ್ ಅಕೌಂಟ್ಸ್ ಮೇಲೆ ಇದು ಕ್ಲಾಸ್ ನಂಬರ್ 8 ಆಗಿರುತ್ತೆ ನಿಮ್ಗೆ. ಸೊ ನೀವೆಲ್ಲ ವೇಟ್ ಮಾಡ್ತಾ ಇದೀವಿ ಯಾವ ಕೇಸ್ ಬಗ್ಗೆ ನಾನೀಗ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಆಲ್ರೆಡಿ 3 ಕೇಸಸ್ ಅಪ್ಲೋಡ್ ಆಗಿ ಇದು 4th ಕೇಸ್ ಫರ್ಮ್ ಗುಡ್ ವಿಲ್ ಆಗಿರುತ್ತೆ. ಕೇಸ್ ನಂಬರ್ 1 ಗುಡ್ ವಿಲ್ ಬಾಟ್ ಬೈ ನ್ಯೂ ಪಾರ್ಟ್ನರ್ ಆಗಿತ್ತು. ಕೇಸ್ ನಂಬರ್ 2 ಆಫ್ ದ ಗುಡ್ ವಿಲ್ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್ ಆಗಿತ್ತು. ಕೇಸ್ ನಂಬರ್ 3 ಕಂಪ್ಲೀಟ್ ಗುಡ್ ವಿಲ್ ವಿತ್ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ಸ್ ಆಗಿತ್ತು. ಈಗ 4th ಕೇಸು ಫರ್ಮ್ ಗುಡ್ ವಿಲ್ ಇದೆ. ಈ ಫರ್ಮ್ ಗುಡ್ ವಿಲ್ ಆಗಿದ್ಮೇಲೆ ನಿಮ್ಗೆ ಅಡ್ಜಸ್ಟೆಡ್ ಕ್ಯಾಪಿಟಲ್ ಅನ್ನೋ ಒಂದು ಕಾನ್ಸೆಪ್ಟ್ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಅದೊಂದು ಫರ್ಮ್ ಗುಡ್ ವಿಲ್ ಅಡ್ಜಸ್ಟೆಡ್ ಕ್ಯಾಪಿಟಲ್ ಎರಡು ಕಂಪ್ಲೀಟ್ ಮಾಡಿದ್ರೆ ಕಂಪ್ಲೀಟ್ ಪ್ಯಾಕೇಜ್ ಆಫ್ ಯುವರ್ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ಏನಾಗುತ್ತೆ ನಿಮ್ಗೆ ರೆಡಿ ಆಗುತ್ತೆ. 10 ಮಾರ್ಕ್ಸ್ ಪ್ರಾಬ್ಲಮ್ ನಾವೀಗ ಸ್ಟಾರ್ಟ್ ಮಾಡೋಣ. ಈಗ ಸ್ಟಾರ್ಟ್ ಮಾಡೋ ಮುಂಚೆ ಯಾವ ಕೇಸ್ ಅಂತ ನಾವು ಐಡೆಂಟಿಫೈ ಮಾಡ್ಕೊಳ್ಳೋಣ. ಅದನ್ನ ಐಡೆಂಟಿಫೈ ಹೇಗ್ ಮಾಡ್ಬೇಕು, ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಫಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಕೇಸ್ ಮೇಲೆ ನೀವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕು ಅಂತೇಳಿ. ಹಾಗಾದ್ರೆ ಫಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ಕಾವ್ಯ ಪೇಸ್ 20,000 ಆಸ್ ಕ್ಯಾಪಿಟಲ್ ದ ಗುಡ್ ವಿಲ್ ಆಫ್ ದ ಫರ್ಮ್. ನೋಡಿ ಇವಾಗ ಗೊತ್ತಾಗ್ತಿದೆ ಫರ್ಮ್ ಗುಡ್ ವಿಲ್ ಕೊಟ್ಟಿದ್ದಾರೆ ಕ್ವೆಶನ್ ಅಲ್ಲಿ. ಇಲ್ಲಿ ನೋಡಿ ಕ್ವೆಶನ್ ಅಲ್ಲಿ ನಿಮ್ಗೆ ಏನ್ ಕೊಟ್ಟಿದ್ದಾರೆ, ಗುಡ್ ವಿಲ್ ಆಫ್ ದ ಫರ್ಮ್ ಅಂದಾಗ ಅದೇನಾಯ್ತು ನಮ್ಗೆ ಫರ್ಮ್ ಗುಡ್ ವಿಲ್ ಆಯ್ತು. ಫರ್ಮ್ ಗುಡ್ ವಿಲ್ ಕೊಟ್ಟಾಗ ಕೇಸ್ ನಂಬರ್ 4 ಅಲ್ಲಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ನಾನು ಫುಲ್ ಅಡ್ಜಸ್ಟ್ಮೆಂಟ್ ಓದ್ತಾ ಇಲ್ಲ, ನಾನು ಸ್ಟ್ರೈಟ್ ಅವೇ ವಿ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಕ್ಲಾಸ್. ಫಸ್ಟ್ ಅಕೌಂಟ್ ನಾವು ಯಾಕೆ ಪ್ರಿಪೇರ್ ಮಾಡ್ಬೇಕು, ನಾವಿಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ನ ನಾವಿಲ್ಲಿ ಪ್ರಿಪೇರ್ ಮಾಡ್ಬೇಕಾಗುತ್ತೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕಂದ್ರೆ ನಮ್ ಫೋಕಸ್ ಎಲ್ಲಿರ್ಬೇಕು, ಅಡ್ಜಸ್ಟ್ಮೆಂಟ್ ಮೇಲೆ ಮಾತ್ರ ಇರ್ಬೇಕು. ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಇರೋಂತ ಡೇಟಾ ಮಾತ್ರ ನಾವ್ ಏನ್ ಮಾಡ್ತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನಾವಿಲ್ಲಿ ಪೋಸ್ಟಿಂಗ್ ಮಾಡ್ತೀವಿ. ಹಾಗಾಗಿ ಫಸ್ಟ್ ಅಡ್ಜಸ್ಟ್ಮೆಂಟ್ ತಗೋಬೇಕಾ, ನೋ, ಫಸ್ಟ್ ಅಡ್ಜಸ್ಟ್ಮೆಂಟ್ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ, ನಾವಿಲ್ಲಿ ಇಗ್ನೋರ್ ಮಾಡ್ಬೇಕು. ಫಸ್ಟ್ ಅಡ್ಜಸ್ಟ್ಮೆಂಟ್ ನ ಇಗ್ನೋರ್ ಮಾಡಿ ರಿಮೈನಿಂಗ್ ಎಲ್ಲಾ ಅಡ್ಜಸ್ಟ್ಮೆಂಟ್ಸ್ ನಾವ್ ಏನ್ ಮಾಡ್ಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ತಗೋಬೇಕು. ಯಾಕೆ ಫಸ್ಟ್ ಅಡ್ಜಸ್ಟ್ಮೆಂಟ್ ಇಗ್ನೋರ್ ಮಾಡ್ಬೇಕು, ಫಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೊಸ ಪಾರ್ಟ್ನರ್ ತಂದಿರುವಂತ ಕ್ಯಾಪಿಟಲ್ ಮತ್ತೆ ಗುಡ್ ವಿಲ್ ಇರುತ್ತೆ. ಅದು ನಮ್ಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಆಗೋದ್ರಿಂದ ರಿಮೈನಿಂಗ್ ಅಡ್ಜಸ್ಟ್ಮೆಂಟ್ಸ್ ಏನಾಗುತ್ತೆ, ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿನೇ ತಗೋಬೇಕು. ಸ್ಟಾರ್ಟ್ ಮಾಡೋಣ ಈಗ. ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಬಿಲ್ಡಿಂಗ್ ಆರ್ ಅಪ್ರಿಶಿಯೇಟೆಡ್ ಬೈ 5,000 ಅಂತ ಇದೆ. ಸಿ ಬಿಲ್ಡಿಂಗ್ ಅಪ್ರಿಶಿಯೇಟ್ ಅನ್ನೋ ವರ್ಡ್ ಇದ್ರೆ ನಾವ್ ಎಲ್ಲಿ ತಗೊಳ್ಬೇಕು, ನಾವು ಕ್ರೆಡಿಟ್ ಸೈಡ್ ನಲ್ಲಿ ಅದನ್ನ ತಗೋಬೇಕು. ಸೊ ಬೈ ಬಿಲ್ಡಿಂಗ್ ಅಂತ ಬರ್ಕೋಬೇಕು. ಬೈ ಬಿಲ್ಡಿಂಗ್, ಬೈ ಅನ್ನೋ ವರ್ಡ್ ಕೊಟ್ಟಿದ್ದಾರೆ. ಬೈ ಅನ್ನೋ ವರ್ಡ್ ಇದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಡೈರೆಕ್ಟ್ ಆಗಿ ನಾವೇನ್ ಮಾಡ್ಬೇಕು, 5,000 ತಗೋಬೇಕು. ಇನ್ ಕೇಸ್ ಬೈ ಜಾಗದಲ್ಲಿ ATRTO2 ಅನ್ನೋದಿದ್ರೆ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ ಅಡ್ಜಸ್ಟ್ಮೆಂಟ್ ವ್ಯಾಲ್ಯೂ ಎರಡು ಕಂಪೇರ್ ಮಾಡಿ ಡಿಫರೆನ್ಸ್ ಅಮೌಂಟ್ ಏನ್ ಬರುತ್ತೆ ಅದನ್ನ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನಾವು ಅದನ್ನ ತಗೋಬೇಕಾಗತ್ತೆ. ಈಗ ಬೈ ಅನ್ನೋ ವರ್ಡ್ ಇರೋದ್ರಿಂದ ನಾನು ಏನು ಕಂಪ್ಯಾರಿಸನ್ ಮಾಡ್ತಾ ಇಲ್ಲ, 5,000 ಹಾಗೆ ತಗೊಂಡಿದ್ದೀನಿ ವ್ಯಾಲ್ಯೂನ. ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಕಂಪ್ಲೀಟ್ ಆಯ್ತು. ಥರ್ಡ್ ಅಡ್ಜಸ್ಟ್ಮೆಂಟ್ ಮಿಷನರಿ ಇಸ್ ಡಿಪ್ರಿಶಿಯೇಟೆಡ್ ಬೈ 20% ಅಂತ ಹೇಳಿದ್ರು. ಡಿಪ್ರಿಶಿಯೇಟ್ ಇದ್ರೆ ಯಾವ ಕಡೆ ತಗೋಬೇಕು, ಡೆಬಿಟ್ ಸೈಡ್ ಅಲ್ಲಿ ತಗೋಬೇಕು. ಡೆಬಿಟ್ ಸೈಡ್ ನಲ್ಲಿ ಟು ಮಿಷನರಿ, ಟು ಮಿಷನರಿ ಏನ್ ಕೊಟ್ಟಿದ್ದಾರೆ ಕ್ವೆಶನ್ ಅಲ್ಲಿ, ರೇಟ್ ಕೊಟ್ಟಿದ್ದಾರೆ. ರೇಟ್ ಕೊಟ್ಟಾಗ ಏನ್ ಮಾಡ್ಬೇಕು, ಮಿಷನರಿ ವ್ಯಾಲ್ಯೂ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡ್ತೀವಿ 35,000 ಕೊಟ್ಟಿದ್ದಾರೆ. ಸೊ 35,000 ಇಂಟು ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ, 20% ಕೊಟ್ಟಿದ್ದಾರೆ. ಸೊ 20 ಡಿವೈಡೆಡ್ ಬೈ 100 ಮಾಡ್ಬೇಕು. ಮಾಡಿದ್ರೆ ನಮ್ಗೆ ಇಲ್ಲಿ 7,000 ಬರುತ್ತೆ. 7,000 ಬರುತ್ತೆ. ಥರ್ಡ್ ಅಡ್ಜಸ್ಟ್ಮೆಂಟ್ ಕಂಪ್ಲೀಟ್ ಆಯ್ತು. ಫೋರ್ತ್ ಅಡ್ಜಸ್ಟ್ಮೆಂಟ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಇನ್ಕ್ರೀಸ್ಡ್ ಬೈ ಅನ್ನ ಕೊಟ್ಟಿದ್ದಾರೆ. ಇನ್ಕ್ರೀಸ್ PDD ಇನ್ಕ್ರೀಸ್ ಆದ್ರೆ ಯಾವ ಕಡೆ ತಗೋಬೇಕು, ನಾವು ಡೆಬಿಟ್ ಸೈಡ್ ಅಂತ. ಇನ್ಕ್ರೀಸ್ ಅನ್ನೋ ವರ್ಡ್ ಇದೆ. ಇನ್ಕ್ರೀಸ್ ಆದಾಗ PDD ನಾವು ಯಾವ ಕಡೆ ತಗೋಬೇಕು, ನಾವು
ಡೆಬಿಟ್ ಸೈಡ್ ನಲ್ಲಿ ತಗೋಬೇಕು. ಒಂದು. ಎರಡನೇದು ನಮ್ಗೆ ಇಲ್ಲಿ ಬೈ ಅನ್ನೋ ವರ್ಡ್ ಇದೆ. ಬೈ ಅನ್ನೋ ವರ್ಡ್ ಇದೆ. ಬೈ ಅನ್ನೋ ವರ್ಡ್ ಇದ್ರೆ ನಾವು ಏನು ಕಂಪ್ಯಾರಿಸನ್ ಮಾಡೋದಿಲ್ಲ. ನಾವು ಡೈರೆಕ್ಟ್ ಆಗಿ ನಾವು ಏನ್ ಮಾಡ್ಬೇಕು, ವ್ಯಾಲ್ಯೂನ ಹಾಕೋತೀವಿ. ಸೊ PDD ಇನ್ಕ್ರೀಸ್ಡ್ ಬೈ ಕೊಟ್ಟಿದ್ರು ನಾನು ಹಾಗೆ ತಗೊಂಡಿದ್ದೀನಿ, ಬೈ ಅನ್ನೋ ವರ್ಡ್ ಇರೋದಕ್ಕೆ. ಸೊ ಏನು ಕ್ಯಾಲ್ಕುಲೇಷನ್ ನಾವಿಲ್ಲಿ ಮಾಡಬಾರ್ದು. ಸೊ ನೆಕ್ಸ್ಟ್ ನಮಗೆ ಪ್ರಿಪೇರ್ ಇವ್ಯಾಲ್ಯೂಯೇಷನ್ ಅಕೌಂಟ್ ಇದೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್. ಹಾಗಾಗಿ ಎಲ್ಲ ಅಡ್ಜಸ್ಟ್ಮೆಂಟ್ ಪೋಸ್ಟಿಂಗ್ ಆಯ್ತಾ? ಎಸ್, ಪೋಸ್ಟಿಂಗ್ ಆಯ್ತು. ಈಗ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು, ಟೋಟಲಿಂಗ್ ಮಾಡ್ಕೊಳ್ಳೋಣ. ನಮ್ಗೆ ಇಲ್ಲಿ 8,000 ಇದೆ, ನಮ್ಗೆ ಇಲ್ಲಿ 5,000 ಇದೆ. ಹಾಗಾಗಿ ಯಾವ ಕಡೆ ಜಾಸ್ತಿ ಇದೆ ನಮ್ಗೆ ಇಲ್ಲಿ? ನಮ್ಗೆ ಡೆಬಿಟ್ ಸೈಡ್ ನಲ್ಲಿ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಡೆಬಿಟ್ ಸೈಡ್ ನಲ್ಲಿ 8,000 ಫಸ್ಟ್ ಟೋಟಲಿಂಗ್ ಮಾಡ್ಕೋಬೇಕು. ಡೆಬಿಟ್ ಸೈಡ್ ಆದ್ರೂ ಟೋಟಲ್ ಜಾಸ್ತಿ ಆಗ್ಬೋದು, ಕ್ರೆಡಿಟ್ ಸೈಡ್ ಆದ್ರೂ ಹಾಕ್ಬೋದು. ಸೊ ಈ ಪರ್ಟಿಕ್ಯುಲರ್ ಕ್ವಶನ್ ಅಲ್ಲಿ ಡೆಬಿಟ್ ಸೈಡ್ ನಲ್ಲಿ ವ್ಯಾಲ್ಯೂ ಜಾಸ್ತಿ ಇದೆ 8,000. ಅದೇ 8,000 ನಾನಿಲ್ಲಿ ಕ್ರೆಡಿಟ್ ಸೈಡ್ ನಲ್ಲಿ ಹಾಕೋತಾ ಇದ್ದೀವಿ. ಈ 8,000 ಅಲ್ಲಿ 5,000 ಮೈನಸ್ ಮಾಡಿದ್ರೆ ಬ್ಯಾಲೆನ್ಸಿಂಗ್ ಅಮೌಂಟ್ ಏನಾಯ್ತು? 3,000 ಆಯ್ತು. ಸೊ ಕ್ರೆಡಿಟ್ ಸೈಡ್ ನಲ್ಲಿ ನಮ್ಗೆ ಡಿಫರೆನ್ಸ್ ಬಂದ್ರೆ ನಾವು ಅದನ್ನ ಏನಂತ ಮಾಡ್ಬೇಕು? ಬೈ ಲಾಸ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ನಾವು ಅದನ್ನ ಹಾಕ್ತಿವಿ. ಈ 3,000 ನಾವ್ ಏನ್ ಮಾಡ್ಬೇಕು? ಹಳೆ ಪಾರ್ಟ್ನರ್ಸ್ ಮಾತ್ರ ನಾವ್ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಮಾಡೋಣ ಬನ್ನೀಗ. ಫಸ್ಟ್ ಇದ್ದಾರೆ. ಸೊ ಶಿಲ್ಪಾ ಶೇರ್ ನಾವ್ ಇಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಸೊ ಡಿಫರೆನ್ಸ್ ಅಮೌಂಟ್ ಏನಾಗಿತ್ತು? 3,000 ಇಂಟು ಓಲ್ಡ್ ರೇಷಿಯೋ ಬಂದು 3:2 ಅಂತ ಇದೆ ನೋಡಿ, 3:2 ಅಂತ ಇದೆ. ಸೊ 3 ಡಿವೈಡೆಡ್ ಬೈ 5 ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? ಇಲ್ಲಿ 1,800 rupees ಬರುತ್ತೆ. ಯಾರಿದ್ದಾರೆ? ನೇತ್ರ ಇದ್ದಾರೆ. ಸೊ ನೇತ್ರಾದ್ ಬಂದು, ಸೊ ಟೋಟಲ್ ಅಮೌಂಟ್ ಎಷ್ಟಿತ್ತು ನಮ್ಗೆ ಇಲ್ಲಿ? 3,000 ಇತ್ತು. 3,000 ಇಂಟು 2 ಡಿವೈಡೆಡ್ ಬೈ 5 ಮಾಡ್ಬೇಕು. 5 ಮಾಡಿದ್ರೆ ನಮ್ಗೆ ಇಲ್ಲಿ 1,200 rupees ಬರುತ್ತೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನಮ್ಗೆ ಏನ್ ಬ್ಯಾಲೆನ್ಸಿಂಗ್ ಅಮೌಂಟ್ 3,000 ಬಂತು, ಆ 3,000 ನ ಓಲ್ಡ್ ಪಾರ್ಟ್ನರ್ಸ್ ಗೆ 3:2 ರೇಷನ್ ಅಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಶಿಲ್ಪಾಗೆ 1,800 ಬರುತ್ತೆ, ನೇತ್ರಾಗೆ 1,200 ಬರುತ್ತೆ. ಹೀಗಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಏನಾಯ್ತು? ಪ್ರಿಪೇರ್ ಆಯ್ತು. ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡ್ಬೇಕು, ನಮ್ಮ ಫೋಕಸ್ ಎಲ್ಲಿತ್ತು? ಕಂಪ್ಲೀಟ್ ಅಡ್ಜಸ್ಟ್ಮೆಂಟ್ ಮೇಲೆ ಇತ್ತು. ಅಡ್ಜಸ್ಟ್ಮೆಂಟ್ ಅಲ್ಲಿ ಫಸ್ಟ್ ಅಡ್ಜಸ್ಟ್ಮೆಂಟ್ ಬಿಟ್ವಿ, ಮಿಕ್ಕಿದ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡಿದ್ವಿ. ಹಾಗಾಗಿ ಫಸ್ಟ್ ಅಕೌಂಟ್ ರೆಡಿ ಆಯ್ತು. ಈಗ ನೆಕ್ಸ್ಟ್ ಅಕೌಂಟ್ ಯಾರು ಪ್ರಿಪೇರ್ ಮಾಡ್ಬೇಕು? ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಕ್ಕೆ ಟೋಟಲ್ ಎಷ್ಟು ಸ್ಟೆಪ್ಸ್ ಇದೆ? ನಮಗೆ 3 ಸ್ಟೆಪ್ಸ್ ಇದೆ. ಸ್ಟೆಪ್ ನಂಬರ್ 1 ಏನು? ಓಲ್ಡ್ ಬ್ಯಾಲೆನ್ಸ್ ಶೀಟ್. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಎಷ್ಟು ಎಂಟ್ರೀಸ್ ತಗೋಬೇಕು? ನಾವು 3 ಎಂಟ್ರೀಸ್ ತಗೋಬೇಕು. ಅದರಲ್ಲಿ ಫಸ್ಟ್ ಎಂಟ್ರಿ ಬಂದು ಕ್ಯಾಪಿಟಲ್ ಆಗಿರುತ್ತೆ, ರಿಸರ್ವ್ ಆಗಿರುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಲ್ಲ, ಬಿಟ್ಬಿಡಿ. ಇವಾಗ ಇರೋದೇ 2, ಕ್ಯಾಪಿಟಲ್, ರಿಸರ್ವ್ ನಾವ್ ಈಗ ತಗೊಳ್ಳೋಣ. ಕ್ಯಾಪಿಟಲ್ ಅಮೌಂಟ್ ಯಾವಾಗೂ ನಮ್ಗೆ ಕ್ರೆಡಿಟ್ ಸೈಡ್ ನಲ್ಲಿ ಬರಬೇಕು. ಲಯಬಿಲಿಟಿ ಸೈಡ್ ನಲ್ಲಿ ಇರೋದ್ರಿಂದ ನಾವು ಅದನ್ನ ಕ್ರೆಡಿಟ್ ಸೈಡ್ ನಲ್ಲಿ ನಾವು ಅದನ್ನ ರೆಕಾರ್ಡ್ ಮಾಡ್ಬೇಕು. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಷ್ಟಿದೆ? ಶಿಲ್ಪಾದ್ ಬಂದು 50,000 ಇದೆ. ಶಿಲ್ಪಾದ್ ಬಂದು 50,000 ಇದೆ. ನೇತ್ರಾದ್ ಬಂದು 20,000 ಇದೆ. ತಗೊಂಡಿದ್ದೀನಿ. ಕ್ಯಾಪಿಟಲ್ ಆದ್ಮೇಲೆ ಏನಿದೆ? ನಮ್ಗೆ ಇಲ್ಲಿ ರಿಸರ್ವ್ ಇದೆ. ಸೊ ಬೈ ರಿಸರ್ವ್, ಜನರಲ್ ರಿಸರ್ವ್ ಅಂತ ಇದೆ ಅಲ್ವಾ, ಜನರಲ್ ರಿಸರ್ವ್ ಹಾಕೊಳ್ಳೋಣ. ಜನರಲ್ ರಿಸರ್ವ್ ವ್ಯಾಲ್ಯೂ ಏನಿದೆ? ನಮ್ಗೆ ಇಲ್ಲಿ 5,000 ಇದೆ. ಆ 5,000 ನಾವಿಲ್ಲಿ ಏನ್ ಮಾಡ್ಬೇಕು? 3:2 ರೇಷನ್ ಅಲ್ಲಿ ಇಬ್ರು ಪಾರ್ಟ್ನರ್ಗೂ ನಾವಿಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. 5,000 ಇಂಟು 3:2 ರೇಷನ್ ಅಲ್ಲಿ ನೀವು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿ. ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ನಮ್ಗೆ ಜನರಲ್ ರಿಸರ್ವ್ ಬಂದ್ಬಿಟ್ಟು ನಮ್ಗೆ ಇಲ್ಲಿ 3,000 ಬರುತ್ತೆ. 5,000 ಇತ್ತಲ್ವಾ, ಇಲ್ಲಿ 3,000 ಬರುತ್ತೆ. ನೇತ್ರ ಕಾಲಮ್ ಅಲ್ಲಿ ನಮ್ಗೆ ಇಲ್ಲಿ 2,000 ಬರುತ್ತೆ. ಅಂಡ್ ನಥಿಂಗ್ ವಿ ಆರ್ ಗೋಯಿಂಗ್ ಟು ಗಿವ್ ಫಾರ್ ಕಾವ್ಯ ಕಾಲಮ್ ಅಲ್ಲಿ ನಮ್ಗೆ ಏನು ಎಂಟ್ರೀಸ್ ಬರಲ್ಲ. ಹೊಸ ಪಾರ್ಟ್ನರ್ ತರುವಂತ ಕ್ಯಾಪಿಟಲ್ ಬಿಟ್ರೆ ಏನು ತಗೊಳ್ಬಾರ್ದು. ಸೊ ಜನರಲ್ ರಿಸರ್ವ್ ಆಯ್ತು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದಾರಾ? ಕೊಟ್ಟಿಲ್ಲ. ಅಲ್ಲಿಗೆ ಸ್ಟೆಪ್ ನಂಬರ್ 1 ಡನ್ ಆಯ್ತು. ಸ್ಟೆಪ್ ನಂಬರ್ 1 ಏನು? ಓಲ್ಡ್ ಬ್ಯಾಲೆನ್ಸ್ ಶೀಟ್. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇದೆ. ಎಷ್ಟು ಎಂಟ್ರೀಸ್ ತಗೋಬೇಕು? ನಾವು 3 ಎಂಟ್ರೀಸ್ ತಗೋಬೇಕು. ಅದ್ರಲ್ಲಿ ಕ್ಯಾಪಿಟಲ್, ರಿಸರ್ವ್, ಪ್ರಾಫಿಟ್ ಅಂಡ್ ಲಾಸ್. ಕ್ಯಾಪಿಟಲ್ ಇತ್ತು ಬೈ ಬ್ಯಾಲೆನ್ಸ್ ಬರ್ಡನ್ ಅಂತ ತಗೊಂಡೆ. ಜನರಲ್ ರಿಸರ್ವ್ ಇತ್ತು ಬೈ ಜನರಲ್ ರಿಸರ್ವ್ ಅಂತ ತಗೊಂಡು 3:2 ರೇಷಿಯೋ ನಲ್ಲಿ 5,000 ನಾನು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದೀನಿ. ಪ್ರಾಫಿಟ್ ಅಂಡ್ ಲಾಸ್ ಇಲ್ಲ, ಬಿಟ್ಟೆ. ಸೊ ಅಲ್ಲಿಗೆ ಸ್ಟೆಪ್ ನಂಬರ್ 1 ಡನ್. ಸ್ಟೆಪ್ ನಂಬರ್ 2 ಏನು? ಫಸ್ಟ್ ಅಡ್ಜಸ್ಟ್ಮೆಂಟ್. ಫಸ್ಟ್ ಅಡ್ಜಸ್ಟ್ಮೆಂಟ್ ಎಷ್ಟು ಸಲ ಎಫೆಕ್ಟ್ ಆಗ್ಬೇಕು? ನಮ್ಗೆ ಇಲ್ಲಿ 3 ಟೈಮ್ಸ್ ನಮ್ಗೆ ಇಲ್ಲಿ ಸ್ಟೆಪ್ ನಂಬರ್ 2 ಎಫೆಕ್ಟ್ ಆಗ್ಬೇಕು. 3 ಟೈಮ್ಸ್ ಕಂಪಲ್ಸರಿ ಇರುತ್ತೆ. ವಿತ್ ಡ್ರಾನ್ ಅನ್ನೋ ವರ್ಡ್ ಇದ್ರೆ ಮಾತ್ರ ನಮ್ಗೆ ಅಲ್ಲಿ 4 ಟೈಮ್ ಬರುತ್ತೆ. ವಿತ್ ಡ್ರಾನ್ ಅನ್ನೋ ವರ್ಡ್ ಇಲ್ಲ ಅಂದ್ರೆ ಅದು ನಮ್ಗೆ 3 ಸಲ 3 ಟೈಮ್ಸ್ ಮಾತ್ರ ನಮ್ಗೆ ಅದು ಎಫೆಕ್ಟ್ ಆಗೋದು. ಹಾಗಾಗಿ ಫಸ್ಟ್ ತಗೊಳ್ಳೋಣ. ಸೊ ಬೈ ಇಲ್ಲಿ ಕ್ಯಾಶ್ ಇದೆ ಅಲ್ವಾ, ಸೊ ನಾನು ಇಲ್ಲಿ ಕ್ಯಾಶ್ ಹಾಕೊಳ್ತಾ ಇದ್ದೀನಿ. ಈ ಕ್ಯಾಶ್ ಅಲ್ಲಿ ನಾನು ಏನೇನ್ ತಗೊಳ್ಬೇಕು?
ಹೊಸ ಪಾರ್ಟ್ನರ್ ತಂದಿರೋ ಅಂತ ಕ್ಯಾಪಿಟಲ್ ಅಮೌಂಟ್ ಮಾತ್ರನೇ ನಾವ್ ಇಲ್ಲೇನ್ ಮಾಡ್ಬೇಕು, ತಗೋಬೇಕು. ಯಾಕೆ ಅಂದ್ರೆ ಫರ್ಮ್ ಗುಡ್ವಿಲ್ ಇದೆ ನಮ್ಗೆ ಇಲ್ಲಿ. ಸೊ ಹಾಗಾಗಿ ಕ್ಯಾಶ್ ಕಾಲಮ್ ಅಲ್ಲಿ ಕ್ಯಾಶ್ ಅಮೌಂಟ್ ಅಂತ ತಗೊಂಡ್ಬಿಟ್ಟು ನಾವ್ ಅದನ್ನ ನ್ಯೂ ಪಾರ್ಟ್ನರ್ ಕಾಲಮ್ ಅಲ್ಲಿ 20,000 ಮಾತ್ರ ತಗೋಬೇಕು. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ನಾವ್ ಏನ್ ಮಾಡ್ತಾ ಇದ್ವಿ, ಹೊಸ ಪಾರ್ಟ್ನರ್ ತಂದಿರುವಂತ ಕ್ಯಾಪಿಟಲ್ ಜೊತೆನಲ್ಲಿ ಹೊಸ ಪಾರ್ಟ್ನರ್ ತಂದಿರುವಂತ ಗುಡ್ ವಿಲ್ ಅಮೌಂಟ್ ಸಹ ಸೇರಿ ನಾವ್ ಏನ್ ಮಾಡ್ತಾ ಇದ್ವಿ, ನಾವಿಲ್ಲಿ ತಗೊಳ್ತಾ ಇದ್ವಿ. ಆದ್ರೆ ಈ ಕ್ವೆಶನ್ ಅಲ್ಲಿ ನಮ್ಗೆ ಹೊಸ ಪಾರ್ಟ್ನರ್ ಗುಡ್ ವಿಲ್ ತಗೊಂಡ್ ಬಂದಿಲ್ಲ. ಈ ಕೇಸ್ ಅಲ್ಲಿ ನೋಡಿ, ಕಾವ್ಯ ಪೇಸ್ 20,000 ಆಸ್ ಕ್ಯಾಪಿಟಲ್ ಇದೆ. ಕಾವ್ಯ ಹ್ಯಾಸ್ ನಾಟ್ ಬಾಟ್ ಗುಡ್ ವಿಲ್. ಗುಡ್ ವಿಲ್ ತಂದಿಲ್ಲ ಅವರು, ಕ್ಯಾಪಿಟಲ್ ಮಾತ್ರ ಅವ್ರು ತಗೊಂಡ್ ಬಂದಿರೋದ್ರಿಂದ ನಾವ್ ಇಲ್ಲಿ ಏನ್ ಮಾಡ್ಬೇಕು, ಕ್ಯಾಪಿಟಲ್ ಅಮೌಂಟ್ ಮಾತ್ರನೇ ನಾನು ಇಲ್ಲಿ ತಗೊಂಡಿದ್ದೀನಿ. ಇದು ಫಸ್ಟ್ ಡಿಫರೆನ್ಸ್ ವೆನ್ ಕಂಪೇರ್ ಟು ಪ್ರೀವಿಯಸ್ ಪ್ರಾಬ್ಲಮ್. ಇಲ್ಲಿ ಕ್ಯಾಶ್ ಅಂತ ಬರ್ಕೊಂಡು ಕ್ಯಾಪಿಟಲ್ ಅಮೌಂಟ್ ಮಾತ್ರ ಬರ್ಕೋತಾ ಇದೀನಿ, ನೋ ಗುಡ್ ವಿಲ್ ಅಮೌಂಟ್, ಬಿಕಾಸ್ ಹೊಸ ಪಾರ್ಟ್ನರ್ ಗುಡ್ ವಿಲ್ ತಂದಿಲ್ಲ. ಸೊ ಸೆಕೆಂಡ್ ಫಸ್ಟ್ ಅಡ್ಜಸ್ಟ್ಮೆಂಟ್ 3 ಟೈಮ್ಸ್ ಎಫೆಕ್ಟ್ ಆಗ್ಬೇಕು, 1 ಟೈಮ್ ಎಫೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಬಂದು, ಸೊ ಬೈ ನ್ಯೂ ಪಾರ್ಟ್ನರ್ ಯಾರು, ಕಾವ್ಯ. ಕಾವ್ಯಾಸ್ ಕ್ಯಾಪಿಟಲ್ ಅಕೌಂಟ್. ಇವಾಗ ಕೇಳಿಸ್ಕೊಳ್ಳಿ ಮ್ಯಾಮ್, ಗುಡ್ ವಿಲ್ ತಗೊಂಡ್ ಬಂದಿಲ್ಲ ಅಂತ ಹೇಳಿದ್ರಲ್ವಾ. ಫರ್ಮ್ ಗುಡ್ ವಿಲ್ ಕೊಟ್ಟಾಗ ನಾವಿಲ್ಲಿ ವರ್ಕಿಂಗ್ ನೋಟ್ ಅಂತ ಕೊಟ್ಟಿದ್ದೀನಿ ನಿಮ್ಗೆ. ಫರ್ಮ್ ಗುಡ್ ವಿಲ್ ಇದ್ದಾಗ ಈ ವರ್ಕಿಂಗ್ ನೋಟ್ ನ ನೀವು ಇಲ್ಲಿ ನೋಡ್ಕೋಬೇಕಾಗತ್ತೆ. ನೀವು ಪ್ರಾಬ್ಲಮ್ ಅಲ್ಲಿ ತೋರಿಸಲೇಬೇಕು. ಬ್ಯಾಲೆನ್ಸ್ ಶೀಟ್ ಗಿಂತ ಕೆಳಗಡೆ ವರ್ಕಿಂಗ್ ನೋಟ್ ಅಂತ ಹೆಡಿಂಗ್ ಹಾಕಿ ಈ ವರ್ಕಿಂಗ್ ನೋಟ್ ನ ತೋರಿಸಿ. ಕ್ವೆಶನ್ ಅಲ್ಲಿ ಏನ್ ಹೇಳಿದ್ದಾರೆ, ಫರ್ಮ್ ಗುಡ್ ವಿಲ್ ಬಂದು 24,000 ಅಂತ ಹೇಳಿದ್ದಾರೆ. ನಾನು ಇಲ್ಲಿ ಹಾಕಿದ್ದೀನಿ, ಅಂಡರ್ಲೈನ್ ಮಾಡಿದ್ದೀನಿ ನೋಡಿ. ದ ಗುಡ್ ವಿಲ್ ಆಫ್ ದ ಫರ್ಮ್ ಈಸ್ ವ್ಯಾಲ್ಯೂಡ್ ಅಟ್ ₹24,000 ಗುಡ್ ವಿಲ್ ಇದೆ ಅಂತ ಹೇಳ್ತಾ ಇದ್ದಾರೆ ಕ್ವೆಶನ್ ಅಲ್ಲಿ. ಹಾಗಾಗಿ ಫರ್ಮ್ ಗುಡ್ ವಿಲ್ ಬಂದು 24,000 ಆಯ್ತು. ನಾನು ಅದನ್ನ ರೆಡ್ ಮಾರ್ಕ್ ಮಾಡಿದ್ದೀನಿ. ಅದಕ್ಕೆ ಕೆಳಗಡೆ ನೋಡಿ, ಹೊಸ ಪಾರ್ಟ್ನರ್ ಯಾರು, ಕಾವ್ಯ ಅಲ್ವಾ. ಈ ಫರ್ಮ್ ಗುಡ್ ವಿಲ್ ನಲ್ಲಿ ಕಾವ್ಯ ಶೇರ್ ನಾವು ತಗೋಬೇಕು. ಹೇಗ್ ತಗೋತೀರಾ, ಫರ್ಮ್ ಗುಡ್ ವಿಲ್ ಅಲ್ಲಿ ಗುಡ್ ವಿಲ್ ಅಮೌಂಟ್ ಎಷ್ಟಿದೆ ನಿಮ್ಗೆ, 24,000 ಇದೆ. ಇಲ್ಲಿ ಕಾವ್ಯ ಶೇರ್ ಕೊಟ್ಟಿದ್ದಾರೆ ನೋಡಿ, ಕಾವ್ಯ ಇಸ್ ಅಡ್ಮಿಟೆಡ್ ಇಂಟು ಪಾರ್ಟ್ನರ್ಶಿಪ್ ಫಾರ್ 1/6 ಶೇರ್ ಅಂತ ಕೊಟ್ಟಿದಾರಲ್ವಾ. ಆ 1/6 ತಗೋಬೇಕು ನೀವು ಇಲ್ಲಿ. 24,000 ಇಂಟು 1/6 ಮಾಡಿದಾಗ ಕಾವ್ಯ ಶೇರ್ ಆಫ್ ಗುಡ್ ವಿಲ್ ಎಷ್ಟಾಯ್ತು, 4,000 ಆಗುತ್ತೆ. ಕಾವ್ಯ ಶೇರ್ ಆಫ್ ಗುಡ್ ವಿಲ್ 4,000 ಆಗುತ್ತೆ. ಸೊ ಇವಾಗ ಕಾವ್ಯ ಶೇರ್ ಆಫ್ ಗುಡ್ ವಿಲ್ ಗೊತ್ತಾಯ್ತು. ಇಲ್ಲಿಂದ ಆಚೆಗೆ ನಾನು ಕ್ಯಾಲ್ಕುಲೇಷನ್ ಹೆಂಗ್ ಹೇಳಿದೆ, ಸೇಮ್ ಸ್ಟೆಪ್ ಆಫ್ ಕ್ಯಾಲ್ಕುಲೇಷನ್ 3 ಟೈಮ್ಸ್ ಎಫೆಕ್ಟ್ ಸೇಮ್ ಇರುತ್ತೆ. ಬಟ್ ವ್ಯಾಲ್ಯೂ ನೀವು ನೋಡ್ಕೋಬೇಕಾಗತ್ತೆ. ಪ್ರೀವಿಯಸ್ ಪ್ರಾಬ್ಲಮ್ ಇವಾಗ ಕಂಪೇರ್ ಮಾಡಿದಾಗ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಗುಡ್ ವಿಲ್ ನ ನೀವೇ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ, ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಾನೀಗ ಫರ್ಮ್ ಗುಡ್ ವಿಲ್ ಅಲ್ಲಿ ಹೊಸ ಪಾರ್ಟ್ನರ್ ಶೇರ್ ತಗೊಂಡಾಗ 4,000 ಆಯ್ತು. ಆ 4,000 ನ ಶಿಲ್ಪಾಗೂ ನೇತ್ರಾಗೆ 3:2 ರೇಷನ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಶಿಲ್ಪಾ ಶೇರ್ ಆಫ್ ಗುಡ್ ವಿಲ್ ಬಂದು 2,400 ಆಗುತ್ತೆ. ನೇತ್ರ ಶೇರ್ ಆಫ್ ಗುಡ್ ವಿಲ್ ಬಂದು 1,600 ಆಗುತ್ತೆ. ಈ ವ್ಯಾಲ್ಯೂಸ್ ನಾವೇನ್ ಮಾಡ್ಬೇಕು, ಇಲ್ಲಿ ತಗೋಬೇಕಾಗತ್ತೆ. ನ್ಯೂ ಪಾರ್ಟ್ನರ್ ನೇಮ್ ಹಾಕಿದೀನಿ. ಓಲ್ಡ್ ಪಾರ್ಟ್ನರ್ಸ್ ಏನ್ ಮಾಡ್ಬೇಕು, ಗುಡ್ ವಿಲ್ ವ್ಯಾಲ್ಯೂನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. 2,400 ಹೇಗ್ ಬಂತು ಅಂತ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ. 1,600 ಫೋರ್ತ್ ಫರ್ಮ್ ಗುಡ್ ವಿಲ್ ಅಲ್ಲಿ ಹೊಸ ಪಾರ್ಟ್ನರ್ ಶೇರ್ ತಗೊಂಡು ಬಂದಿರೋ ವ್ಯಾಲ್ಯೂನ ಹೋಲ್ಡ್ ರೇಷನ್ ಅಲ್ಲಿ ಹೋಲ್ಡ್ ಪಾರ್ಟ್ನರ್ಸ್ ಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಪ್ರಾಬ್ಲಮ್ ರೆಡಿ. ಗುಡ್ ವ್ಯಾಲ್ಯೂ ಆಫ್ ಗುಡ್ ವಿಲ್ ನಿಮ್ಗೆ ಏನಾಗುತ್ತೆ, ಸಿಗುತ್ತೆ. ಆ ಗುಡ್ ವಿಲ್ ನ ಇಲ್ಲಿ ತಗೊಂಡಿದ್ದೀನಿ. ನಾನು ಏನ್ ಹೇಳಿದೆ, ಇದು ನನಗೆ ಓಡಿದ್ಯಾ ಇಲ್ಲಿ, ಇಲ್ಲ. ಹಾಗಾಗಿ 3 ಟೈಮ್ಸ್ ಮಾತ್ರ ಫಸ್ಟ್ ಅಡ್ಜಸ್ಟ್ಮೆಂಟ್ ಏನಾಗ್ಬೇಕು, ನಿಮ್ಗೆ ಇಲ್ಲಿ ಎಫೆಕ್ಟ್ ಆಗ್ಬೇಕು. 3 ಟೈಮ್ಸ್ ಅಲ್ಲಿ ಫಸ್ಟ್ ಟೈಮ್ ಇಲ್ಲ ಆಯ್ತು, ಸೆಕೆಂಡ್ ಟೈಮ್ ಆಯ್ತು, ಥರ್ಡ್ ಟೈಮ್ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಸೊ 2 ಫಸ್ಟ್ ಪಾರ್ಟ್ನರ್ ಯಾರು, ಶಿಲ್ಪಾ. ಶಿಲ್ಪಾಸ್ ಕ್ಯಾಪಿಟಲ್ ಅಕೌಂಟ್ ಅಂತ ತಗೊಳ್ಳಿ. ಶಿಲ್ಪಾಸ್ ಕ್ಯಾಪಿಟಲ್ ಅಕೌಂಟ್ ಅಂತ ತಗೊಂಡು ನ್ಯೂ ಪಾರ್ಟ್ನರ್ ಕಾಲಮ್ ಅಲ್ಲಿ ಶಿಲ್ಪಾ ಕಾಲಮ್ ಅಲ್ಲಿ 2,400 ನಾವಿಲ್ಲಿ ತಗೋಬೇಕಾಗತ್ತೆ. 2,400 ಶಿಲ್ಪಾ ಕಾಲಮ್ ಹೋಲ್ ಪಾರ್ಟ್ನರ್ಸ್ ಎಷ್ಟು ಬರೀತಾ ಇದ್ದೀನಿ, ಬಟ್ ಅಮೌಂಟ್ ಎಲ್ಲಿ ತಗೋತಾ ಇದ್ದೀನಿ ನಾನು, ನ್ಯೂ ಪಾರ್ಟ್ನರ್ ಕಾಲಮ್ ಅಲ್ಲಿ. ಸೇಮ್ ಸ್ಟೆಪ್ ಫಾರ್ ಇವನ್ ಸೆಕೆಂಡ್ ಹೋಲ್ಡ್ ಪಾರ್ಟ್ನರ್ಗೆ. ಸೊ 2 ನೇತ್ರಾಸ್ ಅಕೌಂಟ್.
ನೇತ್ರಾಸ್ ಕ್ಯಾಪಿಟಲ್ ಅಕೌಂಟ್. ನೇತ್ರಾಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ದು ನೇತ್ರ ಕಾಲಮ್ ಅಲ್ಲಿ ಎಷ್ಟಿದೆ ಹೇಳಿ 1600 ಇದೆ. ಸೊ ನ್ಯೂ ಪಾರ್ಟ್ನರ್ ಕಾಲಮ್ ಅಲ್ಲಿ ಆ ಅಮೌಂಟ್ ನ ಹಾಕೋಬೇಕು. ಓಕೆ, ಸ್ಟೆಪ್ ನಂಬರ್ 2 ಕಂಪ್ಲೀಟ್ ಆಗಿದೆ. ಸ್ಟೆಪ್ ನಂಬರ್ 2 ಹೊಸದಾಗಿ ನೀವ್ ಏನ್ ಕಲ್ತ್ಕೊಂಡ್ರಿ, ಫರ್ಮ್ ಗುಡ್ ವಿಲ್ ಕೊಟ್ಟಾಗ ಗುಡ್ ವಿಲ್ ಅಮೌಂಟ್ ನ್ಯೂ ಪಾರ್ಟ್ನರ್ ಶೇರ್ ಆಫ್ ಗುಡ್ ವಿಲ್ ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅನ್ನೋದನ್ನ ನಾವಿಲ್ಲಿ ಈಗ ತಿಳ್ಕೊಂಡ್ವಿ. ಹಾಗಾಗಿ ಸೊ ಫಸ್ಟ್ ಏನ್ ಮಾಡಿದ್ರಿ ನೀವು, ಫರ್ಮ್ ಗುಡ್ ವಿಲ್ ನಲ್ಲಿ ನ್ಯೂ ಪಾರ್ಟ್ನರ್ ಶೇರ್ ತಗೊಂಡು ಹಳೆ ಪಾರ್ಟ್ನರ್ಸ್ ಏನ್ ಡಿಸ್ಟ್ರಿಬ್ಯೂಟ್ ಮಾಡಿರ್ತೀರಾ ಅದೇ ವ್ಯಾಲ್ಯೂಸ್ ನ ನಾವು ತಗೊಂಡು ಸೆಕೆಂಡ್ ಅಡ್ಜಸ್ಟ್ಮೆಂಟ್ಸ್ 3 ಟೈಮ್ ಎಫೆಕ್ಟ್ಸ್ ಕಂಪ್ಲೀಟ್ ಆಗಿದೆ. ವಿತ್ಡ್ರಾನ್ ಇಲ್ಲ ನಮ್ಗೆ, ಹಾಗಾಗಿ 3 ಟೈಮ್ಸ್ ಮಾತ್ರನೇ ನಮ್ಗೆ ಇಲ್ಲಿ ಎಫೆಕ್ಟ್ ಬರೋದು. ಸ್ಟೆಪ್ ನಂಬರ್ 2 ಡನ್. ಸ್ಟೆಪ್ ನಂಬರ್ 3 ಏನು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಡಿಫರೆನ್ಸ್ ಅಮೌಂಟ್ ನಮ್ಗೆ ಕ್ರೆಡಿಟ್ ಸೈಡ್ ನಲ್ಲಿ ಬಂದಿದೆ. ಸೊ ಹಾಗಾಗಿ ನಾನು ಅದನ್ನ ಡೆಬಿಟ್ ಸೈಡ್ ನಲ್ಲಿ ತಗೋತಾ ಇದ್ದೀನಿ. ಸೊ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್, ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ರಿವ್ಯಾಲ್ಯೂಯೇಷನ್ ಅಲ್ಲಿ ಎಷ್ಟು ಶಿಲ್ಪಾ ಕಾಲಮ್ ಅಲ್ಲಿ 1800 ರೂಪೀಸ್ ಇದೆ. ಶಿಲ್ಪಾ ಕಾಲಮ್ ಅಲ್ಲಿ, ನೇತ್ರ ಕಾಲಮ್ ಅಲ್ಲಿ 1200 ರೂಪೀಸ್ ಇದೆ. ಸೊ ಈ ವ್ಯಾಲ್ಯೂಸ್ ಎಲ್ಲಿಂದ ಬಂತು ನಮ್ಗೆ, ಸ್ಟೆಪ್ ನಂಬರ್ 3 ಏನು, ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಡಿಫರೆನ್ಸ್ ಅಮೌಂಟ್ ಕ್ರೆಡಿಟ್ ಸೈಡ್ ನಲ್ಲಿ ಬಂತು, ನಾನು ಅದನ್ನ ಡೆಬಿಟ್ ಸೈಡ್ ಪೋಸ್ಟಿಂಗ್ ಮಾಡಿದೀನಿ. ಇಷ್ಟಾದ್ಮೇಲೆ ನಾವೇನಾದ್ರೂ ಹುಡ್ಬೇಕನ್ನೋ 3 ಸ್ಟೆಪ್ಸ್ ಮಾತ್ರನೇ ಇರೋದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡೋದಕ್ಕೆ. 3 ಸ್ಟೆಪ್ಸ್ ಆಯ್ತು. ಬ್ಯಾಲೆನ್ಸ್ ಶೀಟ್ ಸ್ಟೆಪ್ ನಂಬರ್ 1 ಆಯ್ತು, ಅಡ್ಜಸ್ಟ್ಮೆಂಟ್ ಸ್ಟೆಪ್ ನಂಬರ್ 2 ಆಯ್ತು, ರಿವ್ಯಾಲ್ಯೂಯೇಷನ್ ಸ್ಟೆಪ್ ನಂಬರ್ 3 ಆಯ್ತು. ಅದಾದ್ಮೇಲೆ ನಾವ್ ಏನ್ ಮಾಡ್ಬೇಕು, ಜಸ್ಟ್ ನಾವು ಇವಾಗ ಟೋಟಲ್ ಮಾಡ್ಕೋಬೇಕು. ಟೋಟಲ್ ಮಾಡ್ಕೊಳ್ಳೋಣ. ಸೊ 55,400 ಬಂತು. 55,400 ರೂಪೀಸ್ ಬಂತು. ಸೊ ಇಲ್ಲಿ ನಮ್ಗೆ 23,600 ಸೊ ಇಲ್ಲಿ ಎಷ್ಟು ಬಂತು ನಮ್ಗೆ 20,000 ಬಂತು. ನಮ್ಗೆ ಇಲ್ಲಿ ಫುಲ್ ನಾನು ಟೋಟಲ್ ಮಾಡಿದೀನಿ. ಡೆಬಿಟ್ಸ್ ಕ್ರೆಡಿಟ್ ಸೈಡ್ ನಲ್ಲಿ ನಮ್ಗೆ ಟೋಟಲ್ ಜಾಸ್ತಿ ಇದೆ, ನಾನು ಟೋಟಲ್ ಮಾಡ್ಕೊಂಡಿದ್ದೀನಿ. ಈಗ ಏನ್ ಮಾಡ್ತಾ ಇದೀನಿ, ಕ್ರೆಡಿಟ್ ಸೈಡ್ ನಲ್ಲಿ ಟೋಟಲ್ ಜಾಸ್ತಿ ಇತ್ತಲ್ವಾ ನಮ್ಗೆ, ಹಾಗಾಗಿ ಕ್ರೆಡಿಟ್ ಸೈಡ್ ನಲ್ಲಿ ನಮ್ಗೆ ಏನೇನ್ ಟೋಟಲಿಂಗ್ ಇತ್ತು ಆ ಕಂಪ್ಲೀಟ್ ಟೋಟಲ್ ನಾನು ಹಾಗೆ ಏನ್ ಮಾಡ್ತಾ ಇದೀನಿ, ಕಾಪಿ ಮಾಡ್ಕೊಳ್ತಾ ಇದೀನಿ. ಮಾಡ್ಕೊಂಡು ಅದನ್ನ ಡೆಬಿಟ್ ಸೈಡ್ ಗೆ ನಾವೇನ್ ಮಾಡ್ತಾ ಇದೀವಿ, ಪೋಸ್ಟಿಂಗ್ ಮಾಡ್ಕೊಳ್ತಾ ಇದೀವಿ. ಕ್ರೆಡಿಟ್ ಸೈಡ್ ಅಲ್ಲಿ ಏನ್ ಟೋಟಲ್ ಇತ್ತು ಸೇಮ್ ಟೋಟಲ್ ನಾನು ಏನ್ ಮಾಡಿದೀನಿ, ಇಲ್ಲಿ ಡೆಬಿಟ್ ಸೈಡ್ ಹಾಕೊಂಡಿದೀನಿ. ಇವಾಗ ಈ ಟೋಟಲ್ ಇದನ್ನ ನಾವ್ ಏನ್ ಮಾಡ್ಕೋಬೇಕು, ನಾವೀಗ ಮೈನಸ್ ಮಾಡ್ಬೇಕು. 55,400 ಮೈನಸ್ 1,800 ಮಾಡಿದ್ರೆ 53,600 ರೂಪೀಸ್ ಬರುತ್ತೆ. 53,600 ರೂಪೀಸ್. 23,600 ನಲ್ಲಿ ನಾವು 1,200 ಮೈನಸ್ ಮಾಡಿದ್ರೆ 22,400 ರೂಪೀಸ್ ಬರುತ್ತೆ. 20,000 ಅಲ್ಲಿ ನಾವು 2,400 ಮೈನಸ್ ಮಾಡ್ಬೇಕು, 1,600 ಮೈನಸ್ ಮಾಡ್ಬೇಕು. ಮೈನಸ್ ಮಾಡಿದ್ರೆ ನಮ್ಗೆ ಇಲ್ಲಿ 16,000 ಏನಾಗುತ್ತೆ, ನಮ್ಗೆ ಇಲ್ಲಿ ಬ್ಯಾಲೆನ್ಸಿಂಗ್ ಅಮೌಂಟ್ ಬರುತ್ತೆ. ಸೊ ಈ ಡಿಫರೆನ್ಸ್ ಅಮೌಂಟ್ ಏನಂತ ಕರಿತೀವಿ ನಾವು, ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ತಗೋಬೇಕು ಇದನ್ನ. ಇಲ್ಲಿ ಏನ್ ಕ್ಯಾರಿ ಡೌನ್ ಬಂದಿರತ್ತೆ ಟೋಟಲ್ ಇಂದ ಕೆಳಗಡೆ, ಅದನ್ನ ನಾವು ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 53,600, 22,400, 16,000. ಸೊ ಈ ರೀತಿ ನಾವ್ ಏನ್ ಮಾಡ್ಬೇಕು, ಬ್ರಾಡ್ ಡೌನ್ ನ ಮಾಡ್ಕೋಬೇಕಾಗುತ್ತೆ. ಸೊ ಕಂಪ್ಲೀಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಏನಾಗಿದೆ, ಕಂಪ್ಲೀಟ್ ಆಗಿದೆ. 3 ಕೇಸಸ್ 3 ಸ್ಟೆಪ್ಸ್ ಅಲ್ಲಿ. ಇಲ್ಲಿ ಬಿಲ್ಸ್ ಪೇಬಲ್ ಇದೆ. ಬಿಲ್ಸ್ ಪೇಬಲ್ ವ್ಯಾಲ್ಯೂ ಇಲ್ಲಿ ನಿಜ ನೋಡಿ. ಬಿಲ್ಸ್ ಪೇಬಲ್ ನಮ್ಗೆ ಎಲ್ಲೂ ಬಿಲ್ಸ್ ಪೇಬಲ್ ಇಲ್ಲ ಅಂದ್ಮೇಲೆ ಬ್ಯಾಲೆನ್ಸ್ ಶೀಟ್ ನಲ್ಲಿ ಏನ್ ವ್ಯಾಲ್ಯೂಸ್ ಇರುತ್ತೆ ಅದನ್ನ ಡೈರೆಕ್ಟ್ ಆಗಿ ನಾವ್ ಏನ್ ಮಾಡ್ಬೇಕು, ಔಟ್ ಕಾಲಮ್ ಅಲ್ಲಿ ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ಕ್ರೆಡಿಟರ್ಸ್. ಈ ನಿಜ ಕ್ರೆಡಿಟರ್ಸ್ ಸಹ ನಮ್ಗೆ ಇಲ್ಲಿಲ್ಲ. ಕ್ರೆಡಿಟರ್ಸ್, ಸೊ ಕ್ರೆಡಿಟರ್ಸ್ ವ್ಯಾಲ್ಯೂ ಎಷ್ಟಿದೆ ನಮ್ಗೆ ಇಲ್ಲಿ 16,000 ಇದೆ. ಇವ್ಯಾಲ್ಯೂಯೇಷನ್ ಅಲ್ಲಿ ಏನು ಟ್ರಾನ್ಸಾಕ್ಷನ್ ಇಲ್ಲ ನಮ್ಗೆ, ಹಾಗಾಗಿ ಡೈರೆಕ್ಟ್ ಆಗಿ ಅಮೌಂಟ್ ಹಾಕೋತಾ ಇದೀವಿ. ಈ ಜನರಲ್ ರಿಸರ್ವ್, ಕ್ಯಾಪಿಟಲ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಾವ್ ಏನ್ ಮಾಡಿರ್ತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎಲ್ಲ ಪೋಸ್ಟಿಂಗ್ ಮಾಡಿರೋದ್ರಿಂದ ಬ್ಯಾಲೆನ್ಸ್ ಶೀಟ್ ನಲ್ಲಿ ಅದನ್ನ ತಗೋಬಾರ್ದು. ಈಗ ನಾನು ಕ್ಯಾಪಿಟಲ್ ಅಂತ ಹಾಕೊಳ್ತೀನಿ, ಬಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ನಮ್ಗೆ ಏನ್ ಡಿಫರೆನ್ಸ್ ಅಮೌಂಟ್ ಬಂತು ಆ ಡಿಫರೆನ್ಸ್ ಅಮೌಂಟ್ ನ ನಾವ್ ಇಲ್ಲಿ ತಗೋಬೇಕಾಗತ್ತೆ. ಇಲ್ಲಿ ಏನ್ ಬ್ರಾಡನ್ ಮಾಡಿದೀವಿ ಆ ಅಮೌಂಟ್ ನ ನಾವ್ ಇಲ್ಲಿ ಹಾಕೋಬೇಕು. ಫಸ್ಟ್ ಪಾರ್ಟ್ನರ್ ಬಂದು ಶಿಲ್ಪಾ, ಸೆಕೆಂಡ್ ಪಾರ್ಟ್ನರ್ ಬಂದು ನೇತ್ರ,
ಅಂಡ್ ಥರ್ಡ್ ಪಾರ್ಟ್ನರ್ ಬಂದು ಕಾವ್ಯ. ಓಕೆ, ಶಿಲ್ಪಾದ್ ಎಷ್ಟು ಬಂದಿದೆ ನಮ್ಗೆ ನೋಡಿ, 53,600, 53,600. ಸೊ ನೇತ್ರಾದ್ ಎಷ್ಟು ಬಂದಿದೆ ನಮ್ಗೆ, ನೇತ್ರದು 22,400 ಬಂದಿದೆ. ಕಾವ್ಯದ ಎಷ್ಟು ಬಂದಿದೆ ನಮ್ಗೆ ಇಲ್ಲಿ 16,000 ಬಂದಿದೆ. ಸೊ ಅಲ್ಲಿಗೆ ಲಯಬಿಲಿಟಿ ಸೈಡ್ ಏನಾಯ್ತು, ಕಂಪ್ಲೀಟ್ ಆಯ್ತು. ಈಗ ಅಸೆಟ್ ಸೈಡ್ ಬರ್ತೀವಿ. ಫಸ್ಟ್ ಇಲ್ಲಿ ಏನಿದೆ ನಮ್ಗೆ, ಇಲ್ಲಿ ಕ್ಯಾಶ್ ಇದೆ, ಕ್ಯಾಶ್ ಹಾಕೊಳ್ತೀನಿ. ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ, ಕ್ಯಾಶ್ ತಗೊಂಡಾಗ ನಾವ್ ಇಲ್ಲಿ ಏನ್ ತಗೋಬೇಕು, ಬ್ಯಾಲೆನ್ಸ್ ಶೀಟ್ ನಲ್ಲಿ 15,000 ಕ್ಯಾಶ್ ಇದೆ, ಪ್ಲಸ್ ಹೊಸ ಪಾರ್ಟ್ನರ್ ಗುಡ್ ಕ್ಯಾಪಿಟಲ್ ಎಷ್ಟು ತಗೊಂಡ್ಬಂದಿದ್ದಾರೆ ಅವರು, 20,000 ತಂದಿದ್ದಾರೆ. ಬಟ್ ಇಲ್ಲಿ ಹೊಸ ಪಾರ್ಟ್ನರ್ ಯಾವ್ದೇ ರೀತಿ ಗುಡ್ ವಿಲ್ ತಗೊಂಡ್ಬಂದಿಲ್ಲ. ಹಾಗಾಗಿ ನಾವಿಲ್ಲಿ ಎರಡನ್ನ ಮಾತ್ರ ಆಡ್ ಮಾಡ್ಕೋಬೇಕು. ಗುಡ್ ವಿಲ್ ನಿಮ್ಗೆ ಕ್ಯಾಶ್ ನಲ್ಲಿ ನಾವಿಲ್ಲಿ ಆಡ್ ಮಾಡಲ್ಲ. 35,000 ಬರುತ್ತೆ. ಈಗ ನೆಕ್ಸ್ಟ್ ಏನಿದೆ, ಕ್ಯಾಶ್ ಆಯ್ತು. ಕ್ಯಾಶ್ ಆದ್ಮೇಲೆ ಏನಿದೆ ನಮ್ಗೆ ಇಲ್ಲಿ ಬಿಲ್ಡಿಂಗ್ ಇದೆ. ನಮ್ಗೆ ನೆಕ್ಸ್ಟ್ ಏನಿದೆ, ಬಿಲ್ಡಿಂಗ್ ಇದೆ. ಬಿಲ್ಡಿಂಗ್ ಅಡ್ಜಸ್ಟ್ಮೆಂಟ್ ಇದೆಯಾ, ಎಸ್ ಇಲ್ಲ, ಅಡ್ಜಸ್ಟ್ಮೆಂಟ್ 5,000 ಇದೆ. ಬಿಲ್ಡ್ ಅಡ್ಜಸ್ಟ್ಮೆಂಟ್ ಇದ್ದಾಗ ನಾವ್ ಏನ್ ಮಾಡ್ಬೇಕು, ಇನ್ನರ್ ಕಾಲಮ್ ಅಲ್ಲಿನೇ 25,000 ಹಾಕೋಬೇಕಾಗತ್ತೆ. ಇನ್ನರ್ ಕಾಲಮ್ ಅಲ್ಲಿ ಹಾಕೊಂಡಿದ್ಮೇಲೆ ನೆಕ್ಸ್ಟ್ ಲೈನ್ ಅಲ್ಲಿ ನೋಡಿ, ನೆಕ್ಸ್ಟ್ ನಲ್ಲಿ ಬಿಲ್ಡಿಂಗ್ ಆ ಕಡೆ ಇದೆ, ಕ್ರೆಡಿಟ್ ಸೈಡ್ ನಲ್ಲಿ ಇದೆ. ಡೆಬಿಟ್ ಸೈಡ್ ಇಂದ ನೀವು ಯಾವ್ದೇ ವ್ಯಾಲ್ಯೂ ಬ್ಯಾಲೆನ್ಸ್ ಶೀಟ್ ಟ್ರಾನ್ಸ್ಫರ್ ಮಾಡಿದ್ರೆ ಮೈನಸ್ ಆಗ್ಬೇಕು. ಕ್ರೆಡಿಟ್ ಸೈಡ್ ಇಂದ ನೀವು ಯಾವ್ದೇ ವ್ಯಾಲ್ಯೂ ಟ್ರಾನ್ಸ್ಫರ್ ಮಾಡಿದ್ರೆ ಅಲ್ಲಿ ಏನಾಗ್ಬೇಕು, ಆಡ್ ಆಗ್ಬೇಕು. ಈಗ ಕ್ರೆಡಿಟ್ ಸೈಡ್ ನಲ್ಲಿ ಬಿಲ್ಡಿಂಗ್ ಇರೋದ್ರಿಂದ ನಾವಿಲ್ಲಿ ಏನ್ ಹಾಕೋಬೇಕು, ಪ್ಲಸ್ ಅಪ್ರಿಸಿಯೇಷನ್ ಅಂತ ಹಾಕೋಬೇಕು. ಅಪ್ರಿಸಿಯೇಷನ್ ವ್ಯಾಲ್ಯೂ ಎಷ್ಟಿದೆ ನಮ್ಗೆ ಇಲ್ಲಿ 5,000 ಆಗಿದೆ. 5,000 ನಾವು ಇವಾಗ ಇಲ್ಲಿ ಏನ್ ಮಾಡ್ಬೇಕು, ಆಡ್ ಮಾಡ್ಕೊಂಡು ವ್ಯಾಲ್ಯೂನ ನಾವು ಈಚೆ ಕಡೆ ಪ್ಲೇಸ್ ಮಾಡ್ಕೋಬೇಕಾಗತ್ತೆ. 30,000, 25 ಪ್ಲಸ್ 5,000 ಆಡ್ ಮಾಡಿದ್ರೆ ಯು ಬಿ ಗೆಟಿಂಗ್ 30,000. ಬಿಲ್ಡಿಂಗ್ ಆಯ್ತು. ಆಮೇಲೆ ಏನಿದೆ, ಪೇಟೆಂಟ್ ಇದೆ. ಪೇಟೆಂಟ್ ಇನ್ಫಾರ್ಮೇಶನ್ಸ್ ರಿವ್ಯಾಲ್ಯೂಯೇಷನ್ ಇಲ್ಲ, ಹಾಗಾಗಿ ಪೇಟೆಂಟ್ ವ್ಯಾಲ್ಯೂನ ನಾನು ಡೈರೆಕ್ಟ್ ಆಗಿ ನಾನು ಏನ್ ಮಾಡ್ತೀನಿ, ಹೊರಗಡೆನೆ ಹಾಕೋಬಹುದು. ಎಷ್ಟಿದೆ, 6,000 ಇದೆ ಪೇಟೆಂಟ್ ವ್ಯಾಲ್ಯೂ. ಅದಾದ್ಮೇಲೆ ನೆಕ್ಸ್ಟ್ ಏನಿದೆ, ಮಿಷಿನರಿ ಇದೆ. ಮಿಷಿನರಿ ನಮ್ಗೆ ಅಡ್ಜಸ್ಟ್ಮೆಂಟ್ ಇದೆ ನೋಡಿ, ಇವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ. ಈಗ ಪೇಟೆಂಟ್ 6,000 ಎರಡಾಗ ಹಾಕೊಂಡಿದೀನಿ. ಅದಾದ್ಮೇಲೆ ನೆಕ್ಸ್ಟ್ ಏನಿದೆ ನಮ್ಗೆ, ಇಲ್ಲಿ ಮಿಷಿನರಿ ಇದೆ. ಮಿಷಿನರಿ ತಗೊಳ್ಳೋಣ ಈಗ. ಮಿಷಿನರಿ ತಗೊಳ್ಳೋಣ ಈಗ. ಮಿಷಿನರಿ ವ್ಯಾಲ್ಯೂ ಎಷ್ಟಿದೆ ಬ್ಯಾಲೆನ್ಸ್ ಶೀಟ್ ನಲ್ಲಿ, 35,000 ಇದೆ ಮಿಷಿನರಿ ವ್ಯಾಲ್ಯೂ. 35,000 ಇದೆ. 35,000 ಅಲ್ಲಿ ಇವಾಗ ನೋಡಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಯಾವ ಕಡೆ ಇದೆ ನಮ್ಗೆ, ಡೆಬಿಟ್ ಸೈಡ್ ನಲ್ಲಿ ಮಿಷಿನರಿ ಇರೋದ್ರಿಂದ ನಾವಿಲ್ಲಿ ಏನ್ ಮಾಡ್ಬೇಕು, ಮೈನಸ್ ಅಂತ ಹಾಕೋಬೇಕು. ಮೈನಸ್ ಮೈನಸ್ ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಅಂತ ಬರ್ಕೊಂಡು ವ್ಯಾಲ್ಯೂ ಎಷ್ಟಿದೆ ನಮ್ಗೆ ಇಲ್ಲಿ 7,000 ಇದೆ ನಮ್ಗೆ. 7,000, 35,000 ಅಲ್ಲಿ 7,000 ಮೈನಸ್ ಮಾಡಿದ್ರೆ ವ್ಯಾಲ್ಯೂ ಎಷ್ಟು ಬರುತ್ತೆ ನಮ್ಗೆ ಇಲ್ಲಿ, 28,000 ಬರುತ್ತೆ. 28,000 ಮಿಷಿನರಿ ಆಯ್ತು. ನೆಕ್ಸ್ಟ್ ಏನಿದೆ ನಮ್ಗೆ ಇಲ್ಲಿ, ಡೆಟಾರ್ಸ್ ಇದೆ. ಡೆಟಾರ್ಸ್, ಸೊ ಡೆಟಾರ್ಸ್ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ, 20,000 ಇದೆ. ಡೆಟಾರ್ಸ್ ವ್ಯಾಲ್ಯೂ 20,000 ಇದೆ. ಇವಾಗ ಅಬ್ಸರ್ವ್ ಮಾಡಿ ಎಲ್ಲರೂ, ಯೂಶಲಿ ಮಕ್ಳು ಕನ್ಫ್ಯೂಷನ್ಸ್ ಆಗೋದು ಅಂದ್ರೆ ಡೆಟಾರ್ಸ್ PDD ಬಂದಾಗ ಮಾತ್ರನೇ ಏನಾಗುತ್ತೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಮಿಕ್ಕಿ ಕೇಸ್ ನಿಮ್ಗೆ ಏನ್ ಕನ್ಫ್ಯೂಷನ್ಸ್ ಆಗಲ್ಲ, ನೀವು ಮಾಡ್ತೀರಾ. ಸೊ ಡೆಟಾರ್ಸ್ ಅಲ್ಲಿ ನಾನು ಇವಾಗ ಏನ್ ಮಾಡ್ಬೇಕು, ನಾನೀಗ PDD ತಗೋಬೇಕು. ಡೆಟಾರ್ಸ್ ಅಲ್ಲಿ ನಾನೀಗ PDD ತಗೋಬೇಕು. PDD ವ್ಯಾಲ್ಯೂ ಆಲ್ರೆಡಿ ನಮ್ಗೆ 1,000 rupees ಇದೆ. ಬಟ್ ಇನ್ಕ್ರೀಸ್ ಇಟ್ ಬೈ ಅನ್ನೋ ವರ್ಡ್ ಬೈ ಅನ್ನೋ ವರ್ಡ್ ಇದ್ದಾಗ ನಾವು ಈ ವ್ಯಾಲ್ಯೂ ಎಲ್ಲೂ ಟಚ್ ಮಾಡಿದಿಲ್ವಲ್ಲ. ಸೊ ಹಾಗಾಗಿ ಪಿ ಡಿ ಡಿ ನೀವು ತಗೊಳ್ಬೇಕಾದ್ರೆ ವ್ಯಾಲ್ಯೂ ನೀವು ಇಲ್ಲಿ ಆಡ್ ಮಾಡ್ಕೋಬೇಕು. ಯಾವ್ದನ್ನ ಆಡ್ ಮಾಡ್ಬೇಕು, ಬ್ಯಾಲೆನ್ಸ್ ಶೀಟ್ ನಲ್ಲಿ ನಮ್ಗೆ ಏನಿದೆ 1,000 rupees ಇದೆ, ಪ್ಲಸ್ ರಿವ್ಯಾಲ್ಯೂಯೇಷನ್ ಅಲ್ಲೂ ನೋಡಿ ಇಲ್ಲೂ 1,000 ಇದೆ. ಆ 1,000 rupees ನಾವಿಲ್ಲಿ ಏನ್ ಮಾಡ್ಬೇಕು, ಇನ್ಕ್ರೀಸ್ ಅನ್ನೋ ವರ್ಡ್ ಹೇಳಿರೋದ್ರಿಂದ ಎರಡನ್ನ ನಾವಿಲ್ಲಿ ಆಡ್ ಮಾಡ್ಬೇಕಾಗತ್ತೆ. ಆಡ್ ಮಾಡಿ ನಾವಿಲ್ಲಿ ತಗೋಬೇಕು.
ನೋಡಿ 1000 ಪ್ಲಸ್ 1000 ಆಡ್ ಮಾಡಿದ್ರೆ ನಮ್ಗೆ ಇಲ್ಲಿ 2000 ಬರುತ್ತೆ. 2000 ನಾವ್ ಇಲ್ಲಿ ಏನ್ ಮಾಡ್ಬೇಕು ತಗೋಬೇಕಾಗುತ್ತೆ. PDD ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋ 1000 ರುಪೀಸ್ ಮತ್ತೆ ರಿವ್ಯಾಲ್ಯೂಯೇಷನ್ ಅಲ್ಲಿ ಇರೋ 1000 ರುಪೀಸ್ ಎರಡೂನು ನಾವು ತಗೊಂಡಿದೀವಿ. ಯಾಕೆ ತಗೊಂಡಿದೀವಿ ಅಂದ್ರೆ ಇಲ್ಲಿ ಹೇಳಿದ್ದಾರೆ ಇನ್ಕ್ರೀಸ್ಡ್ ಬೈ ಅಂತ ಹೇಳಿದ್ದಾರೆ. ಈ ಬೈ ಅನ್ನ ಮಾಡಿದಾಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಡೈರೆಕ್ಟ್ ಆಗಿ ಹಾಗೆ ತಗೊಂಡಿರ್ತೀವಿ. ಬಟ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಇರೋ ವ್ಯಾಲ್ಯೂ ನಾವು ಟಚ್ ಮಾಡಿರಲ್ಲ. ಬ್ಯಾಲೆನ್ಸ್ ಶೀಟ್ ಸಿಂಪಲ್ ಆಗಿ ನಿಮ್ಗೆ ಹೇಳ್ಕೊಡ್ತಾ ಇರೋದು. ಬ್ಯಾಲೆನ್ಸ್ ಶೀಟ್ ನಲ್ಲಿ ಇರೋದು ಒಂದ್ಸಲ ಎಫೆಕ್ಟ್ ಆಗ್ಬೇಕು, ಅಡ್ಜಸ್ಟ್ಮೆಂಟ್ಸ್ ಇರೋದು ಟ್ವೈಸ್ ಟೈಮ್ ಎಫೆಕ್ಟ್ ಆಗ್ಬೇಕು. ಹಾಗಾಗಿ ಆ ಬ್ಯಾಲೆನ್ಸ್ ಶೀಟ್ ನಾವು ಟಚ್ ಮಾಡಿಲ್ಲ, ಹಾಗೆ ತಗೊಂಡಿದೀನಿ. ಅಡ್ಜಸ್ಟ್ಮೆಂಟ್ ಅಲ್ಲಿ 1000 ಇದೆ, ಎರಡೂ ಆಡ್ ಮಾಡಿ ನಾವ್ ಇಲ್ಲಿ ತಗೊಂಡಾಗ ಡೆಟಾರ್ಸ್ ವ್ಯಾಲ್ಯೂ ನಮ್ಗೆ ಇಲ್ಲಿ ಏನಾಯ್ತು 18,000 ಆಯ್ತು. 18,000 ಡೆಟಾರ್ಸ್ ಬಂತು. ಈಗ ಅದಾಯ್ತು. ಅದಾದ್ಮೇಲೆ ನೆಕ್ಸ್ಟ್ ಏನಿದೆ ನಮ್ಗೆ ಇಲ್ಲಿ ಸ್ಟಾಕ್ ಇದೆ. ಸ್ಟಾಕ್ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ಸ್ ನಮ್ಗಿಲ್ಲ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ. ಹಾಗಾಗಿ ಸ್ಟಾಕ್ ವ್ಯಾಲ್ಯೂ ನಾನು ಡೈರೆಕ್ಟ್ ಹೊರಗಡೆ ಹಾಗೆ ಬರ್ಕೊಳ್ತಾ ಇದ್ದೀನಿ 5,000 ರುಪೀಸ್. ಓಕೆ, ಇವಾಗ ಬ್ಯಾಲೆನ್ಸ್ ಶೀಟ್ ಅಸೈಡ್ ಸೈಡ್ ನಲ್ಲಿ ಏನಿತ್ತು ಅದೇ ಆರ್ಡರ್ ನಲ್ಲಿ ಏನ್ ಮಾಡಿದೀನಿ ನಾನು ಪೋಸ್ಟಿಂಗ್ ಕಂಪ್ಲೀಟ್ ಮಾಡಿದೀನಿ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಒಂದ್ಸಲಿ ಬ್ಯಾಲೆನ್ಸ್ ಶೀಟ್ ನ ಆರ್ಡರ್ ವೈಸ್ ನ ಕಂಪ್ಲೀಟ್ ಆದ್ಮೇಲೆ ನೀವೇನು ಹುಡ್ಕೋ ನೆಸೆಸಿಟಿ ಇಲ್ಲ. ಬ್ಯಾಲೆನ್ಸ್ ಶೀಟ್ ನ ನಾವೀಗ ಏನ್ ಮಾಡ್ಬೇಕು ಟೋಟಲ್ ಮಾಡ್ಬೇಕು. ಟೋಟಲ್ ಮಾಡಕ್ ಮುಂಚೆ ಒಂದ್ಸಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಚೆಕ್ ಮಾಡ್ಕೊಂಬಿಡಿ. ರಿವ್ಯಾಲ್ಯೂಯೇಷನ್ ಅಲ್ಲಿರೋ ಎಲ್ಲಾ ಅಡ್ಜಸ್ಟ್ಮೆಂಟ್ಸ್ ಏನಾಗಬೇಕು ಬ್ಯಾಲೆನ್ಸ್ ಶೀಟ್ ಬರ್ಲೇಬೇಕು, ಎಕ್ಸೆಪ್ಟ್ ದ ಡಿಫರೆನ್ಸ್ ಅಮೌಂಟ್. ಬ್ಯಾಲೆನ್ಸ್ ಅಮೌಂಟ್ ಬಿಟ್ಟು ಮಿಕ್ಕಿರೋ ಎಲ್ಲಾ ಟ್ರಾನ್ಸಾಕ್ಷನ್ಸ್ ರಿವ್ಯಾಲ್ಯೂಯೇಷನ್ ಅಲ್ಲಿರೋದು ಎಲ್ಲಾನು ಏನಾಗಬೇಕು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರ್ಲೇಬೇಕು. ಬಂದಿದೆ ಅಂದ್ಮೇಲೆ ಟೋಟಲ್ ಮಾಡಿ ಖಂಡಿತವಾಗ್ಲೂ ನಿಮ್ ಬ್ಯಾಲೆನ್ಸ್ ಶೀಟ್ ಟೋಟಲಿ ಕರೆಕ್ಟ್ ಆಗಿ ಬರುತ್ತೆ. ಎರಡು ಕಡೆನೂ ಬ್ಯಾಲೆನ್ಸ್ ಆಗುತ್ತೆ. ಮಿಷಿನರಿ ಇದೆಯಾ, ಯಾವ ಟೇಕನ್ ಮಿಷಿನರಿ. ಪಿಡಿಡಿ ಇತ್ತಾ, ಪಿಡಿಡಿ ತಗೊಂಡಿದೀನಿ. ಬಿಲ್ಡಿಂಗ್ ಇತ್ತಾ, ಬಿಲ್ಡಿಂಗು ಸಹ ತಗೊಂಡಿದೀನಿ. ಸೊ ಡಿಫರೆನ್ಸ್ ಅಮೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಾವು ರೆಕಾರ್ಡ್ ಮಾಡಿರೋದ್ರಿಂದ ಬ್ಯಾಲೆನ್ಸ್ ಶೀಟ್ ನಲ್ಲಿ ಅದು ಬರಲ್ಲ. ಈಗ ಏನ್ ಮಾಡಿ ಫುಲ್ಲು ಟೋಟಲ್ ಮಾಡಿ. ಫುಲ್ಲು ನೀವು ಟೋಟಲ್ ಮಾಡಿದ್ರೆ ವಿಲ್ ಬಿ ಗೆಟಿಂಗ್ 1,22,000 ಬರುತ್ತೆ ನಿಮ್ಗೆ. ಎರಡು ಕಡೆನೂ ಟೋಟಲ್ ವ್ಯಾಲ್ಯೂ ನಿಮ್ಗೆ 1,22,000 ಬರುತ್ತೆ. ಸೊ ಇದೇನಾಗಿತ್ತು ನಿಮ್ಗೆ, ಇದು ಫೈನಲ್ ಆನ್ಸರ್ ಆಗಿತ್ತು ನಿಮ್ಮ ಬ್ಯಾಲೆನ್ಸ್ ಶೀಟ್ ನಲ್ಲಿ ಟೋಟಲ್ ವ್ಯಾಲ್ಯೂಸ್ ನಲ್ಲಿ. ನಾನು ನಿಮ್ಗೆ ಗೋಲ್ಡ್ ರೆಡ್ ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಟೋಟಲ್ ಆನ್ಸರ್ಸ್ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ರೆಡ್ ಕಲರ್ ಆಗಿ ನಾನು ನಿಮ್ಗೆ ಚೇಂಜ್ ಮಾಡ್ತಾ ಇದ್ದೀನಿ, ನಿಮ್ಗೆ ಓದಕ್ಕಾದ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ದಿಸ್ ವಿಲ್ ಬಿ ಅನ್ ಫೈನಲ್ ಆನ್ಸರ್. ಸೊ ಫರ್ಮ್ ಗುಡ್ ವಿಲ್ ಕೊಟ್ಟಾಗ ನಿಮ್ ಕ್ಯಾಲ್ಕುಲೇಷನ್ ಹೇಗಿರ್ಬೇಕು ಅಂತ ಹೇಳಿ ಕಂಪ್ಲೀಟ್ ನಾನು ತೋರಿಸಿದೀನಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಿದೀನಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡ್ಬೇಕಾದ್ರೆ ನಿಮ್ಗೆ ಫರ್ಮ್ ಗುಡ್ ವಿಲ್ ಇದ್ದಾಗ ಈ ವರ್ಕಿಂಗ್ ನೋಟ್ ಏನಾಗಿರುತ್ತೆ ನಿಮ್ಗೆ ಕಂಪಲ್ಸರಿ ಆಗಿರುತ್ತೆ. ಈ ವರ್ಕಿಂಗ್ ನೋಟ್ ನ ನೀವು ನೋಡ್ಕೋಬೇಕಾಗತ್ತೆ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ 3 ಸ್ಟೆಪ್ಸ್ ಇದೆ ಅನ್ನೋ ನಿಮ್ಗೆ ಗೊತ್ತಿರ್ಬೇಕು. ರಿವ್ಯಾಲ್ಯೂಯೇಷನ್ ಅಡ್ಜಸ್ಟ್ಮೆಂಟ್ ಫೋಕಸ್ ಮಾಡ್ತೀರಾ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬಂದಾಗ 3 ಸ್ಟೆಪ್ಸ್ ನ ಫೋಕಸ್ ಮಾಡ್ತೀರಾ. ಬ್ಯಾಲೆನ್ಸ್ ಶೀಟ್ ಬಂದಾಗ ಕ್ವೆಶನ್ ಅಲ್ಲಿ ಇರೋ ಬ್ಯಾಲೆನ್ಸ್ ಶೀಟ್ ಆರ್ಡರ್ ಹೆಂಗಿದೆ ಅದೇ ಆರ್ಡರ್ ನಲ್ಲಿ ರಿವ್ಯಾಲ್ಯೂಯೇಷನ್ ಅಲ್ಲಿ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ಸ್ ಇದ್ದಾಗ ಬ್ಯಾಲೆನ್ಸ್ ಶೀಟ್ ತಗೊಂಡು ನೀವು ಕ್ಯಾಲ್ಕುಲೇಷನ್ಸ್ ಮಾಡಿದಾಗ ಬ್ಯಾಲೆನ್ಸ್ ಶೀಟ್ ಏನಾಗುತ್ತೆ ಟೋಟಲ್ ಕರೆಕ್ಟ್ ಆಗಿ ಬರುತ್ತೆ. ಸೊ ಈ ಪ್ರಾಬ್ಲಮ್ ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ವಿಡಿಯೋ ಮಾಡಿ ನೋಡಿದ್ರೆ ಮಾತ್ರನೇ ನಿಮ್ಗೆ ಗೊತ್ತಾಗೋದು. ಸೊ ಇದ್ರ ರಿಲೇಟೆಡ್ ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕೋದ್ರಿಂದ ನಿಮ್ ಡೌಟ್ಸ್ ನೆಲ್ಲ ಕ್ಲಾರಿಫೈ ಮಾಡ್ತೀನಿ. ಈ ಕಾನ್ಸೆಪ್ಟ್ ಮೇಲೆ ಒಂದಷ್ಟು ಕ್ವಶನ್ಸ್ ನ ನೀವು ಪ್ರಾಕ್ಟೀಸ್ ಮಾಡಿ. ಈ ಪ್ರಾಕ್ಟೀಸ್ ಮಾಡಿ ಆನ್ಸರ್ಸ್ ಬರ್ತಾ ಇಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ರು ಸಾಕು, ನಿಮ್ಗೆ ನಾನು ಹೆಲ್ಪ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆಲ್ಲ ಖುಷಿ ಆಗಿದೆ ಅಂತ ಅನ್ಕೊಂಡು ಥ್ಯಾಂಕ್ ಯು ಸೋ ಮಚ್.